ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಬಂದರೆ ಅಕ್ಷಯ ತೃತೀಯ ಎಲ್ರಿಗೂ ಒಳ್ಳೆಯದಾಗಲಿ. ಅಕ್ಷಯ ತೃತೀಯದಂದು ಮನೆಗೆ ಏನೆಲ್ಲ ತಗೋಬೇಕು ಅದೆಲ್ಲ ನೀವು ತಗೊಂಡು ವರ್ಷ ವೃದ್ಧಿ ಆಗಲಿ ಆಯಿತಾ ನಿಮ್ಮ ಮನೇನು. ಇವತ್ತು ನಮ್ಮ ಮನೇಲಿ ವಿಶೇಷ ಏನಂದರೆ ನಮ್ಮ ಹೊಸ ಮನೆ ಕಟ್ತಾ ಇದ್ದೀವಲ್ವ, ಆದರೆ ಅದು ಇವತ್ತು ಬಾಗಿಲಿಡುವ ಶಾಸ್ತ್ರ. ಸೊ ಅದಕ್ಕೋಸ್ಕರ ನಾವು ಮನೆಯವರೆಲ್ಲ ಹೋಗ್ತಾ ಇದ್ದೀವಿ. ಪೂಜೆ ಇದೆಯಲ್ಲ, ಅದು ಪೂಜೆ ಮಾಡಬೇಕಲ್ಲ, ಅದಕ್ಕೆ ಅಕ್ಷಯ ತೃತೀಯನೇ ಒಳ್ಳೆಯ ದಿನ ಅಂತ ನಾವು ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಇವಾಗ ನಾವು ಹೊರಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಾರ್ ಕ್ಲೀನ್ ಮಾಡ್ತಾಯಿದ್ದೀವಿ, ನಾನು ನನ್ನ ಕೂಸು. ಬಿಸಿಲು ಚೆನ್ನಾಗಿದೆಯಲ್ಲ, ಅದಕ್ಕೆ ಇವಾಗ ರೆಡಿಯಾಗಿದ್ದೀವಿ. ಸ್ವಲ್ಪ ಟೀ ಕುಡಿದ್ವಿ, ಬಂದು ತಿಂಡಿ ತಿನ್ನೋಣ ಅಂತ. ನೋಡೋಣ ಹೇಗಾಗುತ್ತೆ ಏನು ಅಂತೆಲ್ಲ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಹ್ಯಾಪಿ ಅಕ್ಷಯ ತೃತೀಯ ಎಲ್ರಿಗೂ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋಕ್ಕೆ. ಯು ಕ್ಲೀನ್ ಇಯರ್. ಅಲ್ಲಿ ಕಾರ್ನ ವಾಶ್ ಮಾಡ್ತಾ ಇದ್ದಾನೆ, ಒರೆಸ್ತಾ ಇದ್ದಾನೆ. ನಿನ್ನೆ ಫುಲ್ಲು ಮಳೆ ಬಂದಿತ್ತಲ್ಲ ಕುಸೆ? ಹಾಂ ಹಾಂ, ನಿಲ್ಬೇಡ, ಹಂಗೆ ಒರೆಸು. ನಿಲ್ಲೋದು ಯಾಕೆ? ನಮ್ಮ ರಥ ಕಾರಿಗೆ ಹೂವು ಕಟ್ತಾ ಇದ್ದಾರೆ. ಹೆಂಗೆ ಫೀಲ್ ಅದೇ ಅಮ್ಮ? ಮಿಡ್ಲ್ ಇದೇ ಬರುತ್ತೆ, ಮಿಡ್ಲ್ ಅಮ್ಮ. ಹೆಂಗೆ ಅನ್ನಿಸ್ತಾ ಇದೆಯಮ್ಮ ಹೊಸ ಮನೆ ಆಗ್ತಾ ಇರೋದು? ಖುಷಿ. ಹಾಂ, 86 KGF ಒಂದು ಮನೆ, 96 ಮೈಸೂರಲ್ಲಿ, ಸ್ವಲ್ಪ ಜೋರಾಗಿ. 96 ಮೈಸೂರಲ್ಲಿ ಆಯಿತು. ಈಗ 2026 ನಮಗೆ ಇನ್ನೊಂದು ಮನೆಯ ಬೆಂಗಳೂರಲ್ಲಿ. ಮನೆಯದು ಇಸ್ವಿ ಗೊತ್ತಾಗ್ತಾ ಇಲ್ಲ ಅಂತೂ ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ದಿವಸ ಹೊಸ ಮನೆ, ಇವತ್ತು ಹೊಸ ಮನೆ ಇದಕ್ಕೆ ಫೌಂಡೇಶನ್ಗೆ ಬಾಗಿಲಿಡ್ತಾ ಇದ್ದಾರೆ. ಲಿಯಾನಿಗೆ ಖುಷಿ ಅಂತೆ, ಲಿಯಾನಿಗೂ ಖುಷಿ ಅಂತೆ. ಲಿಯಾನಿಗೆ ಎಷ್ಟು ಖುಷಿ? ದೇವ್ರು ನಡೆಸಿದ್ರೆ ಅಮೆರಿಕಕ್ಕೆ 3ನೇ ಸರ್ತಿ ಬರ್ತಾ ಇದ್ದೀನಿ. ಹೋಗಿ ಬರೋದು ಇನ್ನಲ್ಲ ಮಗ, ಹೋಗಿ ಬರೋದು. ಅದು ಹೂಗೆ ಇಷ್ಟ ಅಂತ ಕಾರಿಗೆ ಫುಲ್ ಮಾಡೋದು. ಅಲ್ಲಿ ಓಡಿಸ್ಬೇಕಾ? ಒಂದು ಅದ್ರಲ್ಲಿ ಮುಖ ಕಾಣಿಸ್ಬೇಕಂತ. ನನ್ನ ಮಗ ಬಂದು ಅಮ್ಮ ಇಲ್ಲಿ ಯಾಕೆ ಕಟ್ಟಿದ್ರು? ಏನಲ್ಲ ಮಾಡರ್ನ್. ಪುರೋಹಿತ ಮಾವ, ದೊಡ್ಡ ಅಪ್ಪ, ಪವನ, ಅಮ್ಮ ಎಲ್ಲ. ಪಾಪ ದೊಡ್ಡವನಿಗೆ ಸೂತಕ ಇದೆ, ಅದಕ್ಕೆ ಬರೋಕ್ಕಾಗ್ತಾಯಿಲ್ಲ. ಇದೆಲ್ಲ ನಂಗೆ ತುಂಬ ಮೆಮೊರಿಬಲ್ ಆದ ಫೋಟೋ. ಯಾಕಂದರೆ ನಮ್ಮದು ಮೈಸೂರದ್ದು ಇವಾಗಿರೋ ಮನೆ ಮಾಡಬೇಕಾದ್ರೆ ಪವನ್ ಇಷ್ಟು ಚಿಕ್ಕ ಪಾಪು ಇದ್ರಂತೆ, ಲಿಯಾನ್ ಅಷ್ಟು 3 ವರ್ಷ. ಈ ಮನೆ ಮಾಡಬೇಕಾದ್ರೆ ಲಿಯಾನ್ 3 ವರ್ಷದ ಮಗು. ತುಂಬಾ ಖುಷಿ ಆಯಿತು ನನಗೆ ಅಮ್ಮ ಇದೆಲ್ಲ ಹೇಳ್ತಾ ಇರಬೇಕಾದ್ರೆ. ಮನೆ ಬಾಗಿಲಿಟ್ಟಿರೋದು ಪೂಜೆ ಆಯ್ತಲ್ಲ, ಹೆಂಗೆ ಅನಿಸ್ತವ? ವಾರ ಪೂಜೆ ತುಂಬ ಚೆನ್ನಾಗಾಯಿತು. ನಮ್ಮ ಕುಟುಂಬದವರೇ ಬಂದಿದ್ದರು ಪುರೋಹಿತರು. ಮತ್ತು ಈಗ ಮೈಸೂರಲ್ಲಿ ವಿಜಯಶ್ರೀಪುರದಲ್ಲಿ ಮನೆ ಕಟ್ಟಿದವರು ಈ ಮನೆಯೂ ಕಟ್ತಾ ಇದ್ದಾರೆ, ರಾಜು ಅಂತೇಳಿ. ತುಂಬ ಚೆನ್ನಾಗಾಯ್ತು ಇವತ್ತಿನ ಕಾರ್ಯಕ್ರಮ. ಖುಷಿ. ಅಕ್ಷಯ ತೃತೀಯ ವರ್ಷ ಹೊಸ ಮನೆ ಕಟ್ಟುವಂಗೆ ಅಲ್ಲ, ಮನೇಲಿ ಸಂತೋಷವಾಗಿರೋಣ. ತೋರಿಸ್ತೀನಿ ರೀ ನಮ್ಮದು ಹೊಸ ಮನೆ. ಡೂಪ್ಲೆಕ್ಸ್ ಬರುತ್ತೆ, ಹೊಸ ಮನೆ ಕೆಲಸ ಆಗ್ತಾಯಿದೆ. ಆ ಕಡೆ ಲಿಫ್ಟ್ ಬರುತ್ತೆ ನಮ್ಮ ಮನೆಯಲ್ಲಿ ಸತಿ, ಲಿಫ್ಟ್. ಎಲ್ಲ ಮೊಮ್ಮಗನಿಗೋಸ್ಕರ ಆ ಮನೆಯಲ್ಲಿ ತುಂಬ ಎತ್ತರ ಇತ್ತು ಮೆಟ್ಲುಗಳು ಮೇಲ್ಗಡೆ ಹೋಗ್ಲಿಕ್ಕೆಲ್ಲ. ಇಲ್ಲಿ ಪುಟ್ಟದಾಗಿ ಅವನೇ ಹೇಳಿದ್ದಾನೆ ಕಾಂಟ್ರಾಕ್ಟರ್ ಹತ್ರ. ಮತ್ತು ಒಂದು ಲಿಫ್ಟ್ ಕೂಡ ಇಡ್ತಾ ಇದ್ದೀವಿ, ಎಲ್ಲ ಅವನಿಗೋಸ್ಕರ, ನಮಗೆಲ್ಲ ಏನಿಲ್ಲ. ಮಗ ನಿಂಗೆ ಹೊಸ ಮನೆ ಕಟ್ತಾ ಇರೋದು? ಯಾರಿಗೋಸ್ಕರ ಕಟ್ತಾ ಇರೋದು ಇದು? ಯಾರಿಗೋಸ್ಕರ ಕಟ್ತಾ ಇರೋದು? ಯಾರು ಕಟ್ತಾ ಇರೋದು ಇದು? ಯಾರು ಕಟ್ಟಿಸ್ತಾ ಇರೋದು? ನಿಂಗೆ ಯಾಕೆ ಹೊಸ ಮನೆ ಕಟ್ಟಿಸ್ಬೇಕು?
ಯಾಕೆ ಹೇಳು, ಅದೇ ಮನೆ ಸಾಕಲ್ಲ ನಮಗೆ, ಚೆನ್ನಾಗಿದೆಯಲ್ಲ ಅದು. ಇವಾಗ ಇರೋ ಮನೆ ಚೆನ್ನಾಗಿಲ್ವಾ? ಇವಾಗ ನಮ್ಮದು ಮೈಸೂರು ಮನೆ ಚೆನ್ನಾಗಿಲ್ವಾ? ಎರಡೂ ನಿಂಗ? ಸುಂದರ ನೀನು. ತುಂಬಾ ಬಿಸಿಲಿದೆ. ಮುಗೀತು, ಟೈಮ್ ಎಷ್ಟಾಯ್ತು? 9 ಗಂಟೆ. ಅಕ್ಷಯ ತೃತೀಯ ತುಂಬ 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 ಖುಷಿ. ಇನ್ನು 5 to 6 5 ಮಂತ್ ಅಂತಂದಿದ್ದಾರೆ. ನೋಡೋಣ, ಹೊಸ ವರ್ಷಕ್ಕೆ ಈ ಮನೇಲಿ ಇರ್ತೀವಿ ಏನೋ. ಪೂಜೆ ಮುಗಿಸ್ಕೊಂಡು ಕೃಷ್ಣಧಾಮಕ್ಕೆ ಬಾಯಮ್ಮ ಮುಂದೆ ಅವ್ರು ಪಾಕ್ ಮಾಡ್ಕೊಂಬಿಡ್ತಾರೆ. ನಡೀತಾನೆ, ಬಿಡಿ ಬಿಡಿ, ಕೈ ನೋವು ಮಾಡ್ಕೊಬಿಡಿ. ಪ್ರದಕ್ಷಿಣೆ ಮೆಲ್ಲ ಹಾಕು ಪ್ರದಕ್ಷಿಣೆ. ಶ್ರೀಕೃಷ್ಣ ಮಠನ ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಬ್ರೇಕ್ಫಾಸ್ಟಿಗೆ ಬಂದ್ವಿ. ದೊಡ್ಡ ದೋಸೆ ಮಾಡಿದ್ರು. ತುಂಬಾನೇ ಖುಷಿ ಆಯ್ತು ನಮಗೆ ಅಕ್ಷಯ ದಿನದಂದು ನಮ್ಮ ಹೊಸ ಮನೆಗೆ ಬಾಗ್ಲಿಟ್ಟಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಲಾಟ್ಸ್ ಆಫ್ ಲವ್. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.